ಕರ್ನಾಟಕ ರಾಜ್ಯಕ್ಕೆ ಇವತ್ತು ಸಿಎಂ ತಮಿಳುನಾಡಿನ ಸಿಎಂ ದಳಪತಿ ವಿಜಯ್ ಇವತ್ತು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾಗಿ ಅವರಿಗೆ ಅದ್ಧೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ಳಲಾಗ್ತಾ ಇದೆ, ಅದ್ಧೂರಿಯಾಗಿ ಸ್ವಾಗತ ಮಾಡ್ಕೊಳ್ತಾ ಇದ್ದಾರೆ. ಮತ್ತೊಂದು ಕಡೆ ಕರ್ವೆ ಕಾರ್ಯಕರ್ತರೆಲ್ಲರೂ ಕೂಡ ಪ್ರೊಟೆಸ್ಟ್ ಮಾಡ್ತೀರಿ ಅವರ ವಿರುದ್ಧ ಅಂತ ಹೇಳಿ ಇಲ್ಲಿ ಮುಗಿ ಬೀಳ್ತಾ ಇದ್ದಾರೆ. ದೆಹಲಿಯಿಂದ ವಿಶೇಷ ವಿಮಾನದ ಮೂಲಕ ಮಂಗಳೂರಿಗೆ ಬಂದಿಳಿದಿದ್ದಾರೆ ಮುಖ್ಯಮಂತ್ರಿ ಜೋಸೆಫ್ ವಿಜಯ್. ಮುಖ್ಯಮಂತ್ರಿ ಆಗಿರುವಂತಹ ನಂತರ ಮೊದಲನೇ ಬಾರಿಗೆ ಇದೀಗ ಕರಾವಳಿಗೆ ಎಂಟ್ರಿ ಕೊಟ್ಟಿದ್ದಾರೆ. ಸಿಎಂ ವಿಜಯ್ಗೆ ಪುಷ್ಪಗುಚ್ಛ ನೀಡಿ ಅದ್ಧೂರಿಯಾಗಿ ಸ್ವಾಗತ ಮಾಡಲಾಗಿದೆ. ಆತ್ಮೀಯವಾಗಿ ಸ್ವಾಗತ ಮಾಡಿಕೊಂಡಿದ್ದಾರೆ ಆರೋಗ್ಯ ಸಚಿವ ಯುಟಿ ಖಾದರ್ ಕೂಡ. ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಅಭಿಮಾನಿಗಳ ಸಾಗರ ಇದೆ. ನೆಚ್ಚಿನ ನಾಯಕನನ್ನ ನೋಡಲು ಮುಗಿಬೀಳ್ತಿದ್ದಾರೆ ಅವರ ಅಭಿಮಾನಿಗಳು. ಪೊಲೀಸ್ ಬಂದೋಬಸ್ತ್ ಕೂಡ ಒಂದು ಕಡೆ ಇದೆ. ಇದರ ಮಧ್ಯೆ ಕೊಲ್ಲೂರಿನತ್ತ ಸಿಎಂ ವಿಜಯ್ ಈಗ ತೆರಳುತ್ತಾ ಇದ್ದಾರೆ. ವಿಜಯ್ಗೆ ಕರ್ನಾಟಕ ತಮಿಳುನಾಡು ಪೊಲೀಸರಿಂದ ಭದ್ರತೆ ಕೊಡಲಾಗ್ತಾ ಇದೆ. ಕರವೇ ಕಾರ್ಯಕರ್ತರು ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ರು, ಇವತ್ತು ಕಪ್ಪು ಬಟ್ಟೆಯನ್ನ ಪ್ರದರ್ಶನ ಮಾಡ್ತೀವಿ ವಿಜಯ್ಗೆ ಅಂತೇಳಿ. ಹಾಗಾಗಿ ಒಂದು ಕಡೆ ಪೊಲೀಸರ ಭದ್ರತೆ, ಮತ್ತೊಂದು ಕಡೆ ಭರ್ಜರಿಯಾದಂಥ ವೆಲ್ಕಮ್ ಎಲ್ಲವೂ ಕೂಡ ಈಗ ತಮಿಳುನಾಡಿನ ಸಿಎಂ ಆಗಿರುವಂಥ ವಿಜಯ್ಗೆ ನಮ್ಮ ರಾಜ್ಯದಲ್ಲಿ ಸಿಗ್ತಾ ಇದೆ. ಹೀಗೆ ಸಿಎಂ ಆದ ನಂತರ ಮೊದಲನೇ ಬಾರಿಗೆ ಇವತ್ತು ಮಂಗಳೂರಿಗೆ ಆಗಮಿಸಿದ್ದಾರೆ. ವಿಶೇಷ ವಿಮಾನದ ಮೂಲಕ ಆಗಮಿಸಿ ಇವತ್ತು ಮೂಕಾಂಬಿಕೆ ದರ್ಶನವನ್ನು ಪಡಿತಾ ಇದ್ದಾರೆ. ಇದೇ ವಿಚಾರಕ್ಕೋಸ್ಕರ ಬರ್ತಾ ಇರುವಂಥದ್ದು ಇವತ್ತು. ಹಾಗಾಗಿ ದಳಪತಿ ವಿಜಯ್ ಬಂದಿದ್ದಾರೆ ಅಂತ ಹೇಳಿ ಒಂದು ಕಡೆ ಅವರ ಅಭಿಮಾನಿಗಳು ಅವರನ್ನು ನೋಡಲಿಕ್ಕೆ ಮುಗಿಬೀಳ್ತಿದ್ದಾರೆ. ಅದರ ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತ್ ಕೂಡ ಇದೆ, ಏನು ಸಮಸ್ಯೆ ಆಗಬಾರ್ದು ಅಂತ ಹೇಳಿ. ಕಾರಣ ಏನು ಅಂತಂದ್ರೆ ಇಲ್ಲಿ ಕರ್ವೆ ಕಾರ್ಯಕರ್ತರು, ಕರ್ವೆ ರಾಜ್ಯಾಧ್ಯಕ್ಷರು ಕೂಡ ಒಂದು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಮೇಕೆದಾಟು ಯೋಜನೆ ವಿರೋಧ ಮಾಡಿರುವಂಥ ವಿಜಯ್ಗೆ ನಾವು ಕಪ್ಪು ಬಟ್ಟೆ ಪ್ರದರ್ಶನ ಮಾಡ್ತೀವಿ, ನಮ್ಮ ರಾಜ್ಯಕ್ಕೆ ಬರ್ತಾ ಇರೋ ಕಾರಣ ಅಂತ ಹೇಳಿ. ಹಾಗಾಗಿ ಇಂಥ ಟೈಮಲ್ಲಿ ಏನು ಕೂಡ ಗೊಂದಲ ಗಲಾಟೆ ಆಗಬಾರ್ದು ಅನ್ನುವಂಥ ಒಂದು ನಿಟ್ಟಿನಿಂದ ಈ ಒಂದು ಭದ್ರತೆ ಎಲ್ಲವೂ ಕೂಡ ಮಾಡಲಾಗಿದೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀವಿ. ಮಂಗಳೂರು ವಿಮಾನ ನಿಲ್ದಾಣದಿಂದ ಈಗ ವಿಮಾನ ನಿಲ್ದಾಣಕ್ಕೆ ಬಂದಿಳಿದಿದ್ದಾರೆ ದಳಪತಿ ವಿಜಯ್.